ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಬೀಗ ಹಾಕಿ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದು ತಾಲೂಕು ಕಚೇರಿಗೆ ಬೀಗ ಜಡಿದಿದ್ದಾರೆ. ತಾಲೂಕಿನಲ್ಲಿ ಕೆರೆಗಳ ಒತ್ತುವರಿ ತೆರವು ಮಾಡಬೇಕು, ಕೆಸಿ ವ್ಯಾಲಿ ನೀರನ್ನ ತಾಲೂಕಿಗೆ ಹರಿಸೋದು ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದೊಂದು ಗಂಟೆಯಿಂದ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ದು ಅಧಿಕಾರಿಗಳು ಬಾರದೆ ತಾಲೂಕು ಕಚೇರಿಗೆ ಬೀಗ ಹಾಕಿದ್ದಾರೆ. ಹೀಗಾಗಿ ತಾಲೂಕು ಕಚೇರಿಗೆ ಬೀಗ ಹಾಕಿ ರೈತ ಸಂಘದ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 3-4 ದಿವಸದಿಂದಲೇ ನಾನು ಒಂದು ಅರ್ಜಿಯನ್ನು ಕೊಟ್ಟಿದ್ದೆ. ತಾಲೂಕು ಆಫೀಸಲ್ಲಿ ನಮ್ಮ ರೈತರಿಂದ ಅರ್ಜಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಸೂಕ್ತ ಬಂದೋಬಸ್ತ್ ಇಡಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಇವತ್ತು ನಾವು 11 ಗಂಟೆಗೆ ಇಲ್ಲಿ ಪ್ರತಿಭಟನೆಗೆ ಬಂದಿದ್ದೀವಿ. ನೋಡಿ, ತಹಸೀಲ್ದಾರ್ ಅವರಿಗೆ ಕೊಟ್ಟಿರೋದು, ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು. ಅವತ್ತು ಇರಬೇಕು ಅಂತ ನಾವು ಹೇಳಿದ್ವಿ. ಅಲ್ಲಿ ಅವತ್ತು ತಹಸೀಲ್ದಾರ್ ಅವ್ರಿಗಿಲ್ಲ, ಮೇಡಮ್ ಅವ್ರಿಗೆ ಅದೇ ಕೆಲಸ ಹೇಳ್ಬಿಟ್ಟು ಹೋಗಿದ್ವಿ. ಆದ್ರೂ 11 ಗಂಟೆಗೆ ಶುರು ಮಾಡ್ತಕ್ಕಂಥ ನಾವು 12 ಗಂಟೆ ಆಗ್ತಾ ಇದೆ. ಇದುವರೆಗೂ ನಮ್ಮ ರೈತರ ಕಷ್ಟ ಸುಖ ಕೇಳೋದಕ್ಕೆ ಇಲ್ಲಿ ಯಾರು ಬರ್ಲಿಲ್ಲ. ಯಾರೇ ಅಕಸ್ಮಾತ್ ಬಂದು ಇಲ್ಲಿ ಬಂದು ಕೇಳಿಲ್ಲ ನಮ್ಮನ್ನ, ನೀವೇನು ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾತಕ್ಕಾಗಿ ಅಂತ ಯಾರು ಕೇಳಿಲ್ಲ. ಆದ್ರಿಂದ 1 ಗಂಟೆ ಕಾಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಏನು ಸೂಕ್ತ ನ್ಯಾಯ ಸಿಗಿಲ್ಲ ಅಂತೇಳಿ ನಾವೀಗ ತಾಲೂಕು ಕಚೇರಿಗೆ ಬೀಗ ಹಾಕ್ತಾ ಇದೀವಿ ಸರ್. ಹೀಗಾಗಿದ್ದೀವಿ, ರಸ್ತೆ ತೆರವು ಮಾಡ್ತೀವಿ ಕೆಲವು ಅಂಶದಲ್ಲಿ. ನಮ್ಗೆ ಇದುವರೆಗೂ ಯಾರು ಬಂದು ವಿಚಾರಿಸಿಲ್ಲ ಸರ್. ಆದ್ರಿಂದ ಬರ್ಲೇಬೇಕು 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 ಬರ್ಲೇಬೇಕು. ಸುಮಾರು ಬ್ಯಾಂಕ್ಗಳ ಅಧಿಕಾರಿಗಳು ಸರ್ಕಾರದಿಂದ ಹಾಲು ಬಿಲ್ಗಳು ಸರ್, ಇಂಥ ಪರಿಸ್ಥಿತಿಯಲ್ಲಿ ಸಮಸ್ಯೆ ಇದೆ. ಅದಕ್ಕೆ ನಾವು 11 ಗಂಟೆಗೆ ಬಂದಿದ್ದೇವೆ ಮೊನ್ನೆ. ಅದಕ್ಕೆ ಸರ್, ಅವ್ರು ರೈತರು ಹೇಳ್ತೀವಿ, ತಹಸೀಲ್ದಾರ್ ಸಂಪೂರ್ಣವಾಗಿ ರೈತರನ್ನ ಗಿರು ಮಾಡಿದ್ದಾರೆ. ತಹಸೀಲ್ದಾರ್ ಹಟಾವೋ, ಶ್ರೀನಿವಾಸಪುರ ಬಚಾವೋ. ತಹಸೀಲ್ದಾರ್ ಹಟಾವೋ, ತಹಸೀಲ್ದಾರ್ ಹಟಾವೋ, ತಹಸೀಲ್ದಾರ್ ಹಟಾವೋ. ತಹಸೀಲ್ದಾರ್ಗೆ ಹೇಳಿದಿಕ್ಕಾರ, ಬೇಜವಾಬ್ದಾರಿ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ, ಬೇಜವಾಬ್ದಾರಿ ಆರಂಭ ರವಿಕೀರ್ತನಿಗೆ ಹೇಳಿದಿಕ್ಕಾರ. ಸುಮಾರು 6 ವರ್ಷದಿಂದ ತಹಸೀಲ್ದಾರರಿಗೆ ಅರ್ಜಿ ಕೊಡ್ತಾ ಇದ್ದೀವಿ. ನಿಮ್ಮ ಮನವಿ ಸ್ವೀಕರಿಸಿದ್ದೀನಿ, ದಯವಿಟ್ಟು ಬಗೆಹರಿಸ್ತೀನಿ ಅಂತ ಒಳ್ಳೆ ಮಾತಲ್ಲಿ ನುಡುಬಾಗಿ ಕಳಿಸ್ಕೊ. ರೈತರು ಅಂದ್ರೆ ರೈತರಿಗೆ ಇವತ್ತು ಲಭಿಸಿಲ್ಲ. ಅವ್ರಿಗೆ ಯಾರೋ ಉದ್ಯಮಿ ಬಂದ್ರೆ ಅವನಿಗೆ ರಕ್ಷಣೆ ಕೊಡ್ತಾರೆ, ಅವ್ರು ಸಹಕಾರ ಕೊಡ್ತಾರೆ. ಒಂದೊತ್ತು ತುತ್ತು ಊಟಕ್ಕೆ ನಾವು ಪಾಲ್ಗೊಳ್ಳುವಂತ ರೈತರಿಗೆ ಗೌರವ ಇಲ್ಲ. ಸುಮಾರು ಜನ ಜಾಗೃತ ಸಭೆ ಕರೆ, ತಾಲೂಕು ಅಧಿಕಾರ ಸಭೆ ಕರೆ. ರೈತರು ತುಂಬಾ ಸಮಸ್ಯೆ ತುಂಬಾ ಇದೆ. ಒಬ್ಬ ಪ್ರಾಣಿ ತಗೋಬೇಕಾದ್ರೆ, ಒಂದು ಸ್ತ್ರೀಯನ್ನು ತೆಗೋಬೇಕಾದ್ರೆ 6 ತಿಂಗಳು ವರ್ಷ ಆಗುತ್ತೆ ಒಬ್ಬ ರೈತ. ಅವರಿಂದ 5,000 10 ವಸೂಲು ಮಾಡ್ತಾ ಇದ್ದಾರೆ. ಬೇಗಿನ ಇರ್ಲಿ, ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ ಇರಪ್ಪ. ಇಂಥ ಸುಮಾರು ಒತ್ತುವರಿ ಆಗಿರ್ತಕ್ಕಂಥ ಕೆರೆಗಳು ಹೇಳಿದ್ದೀವಿ, ರಾಜಕಾರಣ ಹೇಳಿದ್ದೀನಿ. ಆದ್ರೆ ಲೋಕಾಯುಕ್ತ ಹೇಳ್ದಾಗ ಅವ್ರು ಹೇಳ್ತಾ, ನೀವಿರಿ ಅಂತ ನಾನು ಬರ್ತೀನಿ. ಇವತ್ತು ಪರಿಸರ ಕೆಟ್ಟೋಗ್ಬಿಟ್ಟಿದೆ, ಕೆರೆಗೆ ಉಳಿಸ್ಕೋಬೇಕು, ನಮ್ಮ ರಕ್ಷಣೆ ಅಂತ ಹೇಳಿದ್ರೆ ಅವರು. ಇವ್ರು ಜವಾಬ್ದಾರಿ ತುಂಬಾ ಅರ್ಜಿ ಕೊಟ್ಟಿದ್ದೀವಿ. ಇಂಥ ಕೆರೆಯಲ್ಲಿ ಒತ್ತುವರಾಗಿದೆ, ಮರಕ್ಕೆ ಕಿತ್ತಾಕ್ಬಿಡ್ತಾ ಇದ್ದಾರೆ, ಓಡಿ ಹೋಗಿ ಕಿತ್ತಾಕಿದ್ದಾರೆ ಅಂತ ಹೇಳಿದ್ದೀವಿ. ಬಂದೇ ಇಲ್ಲ. ಇವ್ರ ಮೇಲೆ ಏನು ಪ್ರದೇಶ ನಮ್ಗೆ ಗೊತ್ತಿಲ್ಲ. ಆರಪ್ಪ ಅವ್ರಿಗೆ ಫೋನ್ ಮಾಡಿದೆ, ನಾನು ನೋಡ್ಕೊಂಡು ಬಂದಿದ್ದೀನಿ. ಸಿಕ್ ಮನೆಗಳು ಅಂತ ಹೇಳ್ತಾರೆ. ಸಿಕ್ ಮನೆ ಹೊಟ್ಟೆ ದೊಡ್ಡ ಆಗುತ್ತೆ. ಬೇಜವಾಬ್ದಾರಿ ಅವರು 20,000 ಗಿಡ ಉಳಿದಾರೆ ಆ ಕೆರೆಯಲ್ಲಿ. ಒಂದು ಗಿಡ ಎಲ್ಲ ಬಿಟ್ಟು ರಕ್ಷಣೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಓಡಿ ಕಿತ್ತಾಗಿದ್ದಾರೆ. ನಾವಿವೇನು ಕಣ್ಣು ಕಾಣೋದಿಲ್ಲ. ಸುಮ್ಮನೆ ನೆಪಕ್ಕೆ ಪಂಚಾಯತ್ಗೆ ಹೇಳ್ಬಿಟ್ಟು ಜೆಸಿಬಿ ತಕೊಂಡ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ಟು ಬಾಣಿ ಹಾಕ್ಬಿಟ್ರೆ ಆಗೋಯ್ತಾ? ಉತ್ಕೋರೆ ಏನ್ ಕರ್ತಾವತಿ ಏನ್ ಬೇಕಾಗಿತ್ತು ಮಾಡಬೇಡಿ ನೀವು. ದುಡ್ಡು ದುಡ್ಡು ಮಾಡೋದಕ್ಕೆ ಕೆಲಸ ಮಾಡ್ತೀವಿ ನೀವು. ಯಾವೊಬ್ಬ ರೈತ ನಾವು ಸಹಕಾರ ಕೊಡ್ತೀವಿ ನಿಮ್ಗೆ. ನಿಮ್ಮ ಕಾನೂನಲ್ಲಿ ನೀವು ಮಾಡಿ, ನಾವು ವಿರೋಧಿ ಇಲ್ಲ. ನಾನಾಗಿ ನೀನಾಗಿ ಬಲಿಯಾಟಿಗಳು ಮಾತ್ರ ನೀವು ಉಳಿಸ್ಕೊಳ್ತೀರಿ. ಅಮಾಯಕ ರೈತರು 1 ಎಕರೆ 2 ಎಕರೆ ನೀವು ಉಳುಮೆ ಮಾಡೋಕೆ ಬಿಡುವುದಿಲ್ಲ. ಇದು ನ್ಯಾಯನ ಸರ್ಕಾರ? ನಾವಿದ್ದೀವಿ. ಸಾಹೇಬರಿಗೆ ಹೇಳಿದ್ರೆ ತಾಲೂಕು ಆಡಳಿತ ಇವ್ರದ್ದು, ಈ ಬೇಜವಾಬ್ದಾರಿ ಆಡಳಿತ. ಅದಕ್ಕೋಸ್ಕರ ತಾಯಿಗಳು ಬಂದು ಕೂಡ
ಇವತ್ತಲ್ಲ